ಹಾಯ್ ಫ್ರೆಂಡ್ಸ್, ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಸಾವಿತ್ರಮ್ಮ ಅವರ ಸಂಡೇ ಸ್ಪೆಷಲ್ ಏನು ಅಂತ ಕೇಳೋಣ. ಫ್ರೆಂಡ್ಸ್, ಸಾವಿತ್ರಮ್ಮ ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೆ ಹೆಲ್ತ್ ಕಾನ್ಷಿಯಸ್ಸು. ಈಗಲೂ ಕೂಡ ಅರ್ಲಿ ಮಾರ್ನಿಂಗು ಒಂದು ಚೊಂಬು ನೀರು ಕುಡಿದೇ ಅವ್ರ ಡೇನ ಸ್ಟಾರ್ಟ್ ಮಾಡೋದು. ಇವರ ಫ್ರೆಂಡ್ ಶೇಷಮ್ಮ ಅವರು 9 ಗಂಟೆಗೆ ಬಾ ಅಂತ ಕಾಲ್ ಮಾಡಿದ್ರೆ 10 ಗಂಟೆ ಆದರೂ ಕೂಡ ಫೇಸ್ ಪ್ಯಾಕ್ ಹಾಕೊಂಡು ಕೂತ್ಕೊಂಡು ನಾ ಬರ್ತಾ ಕಲ್ಲಂಗಡಿ ಹಣ್ಣು ತೊಗೊಬಂದರೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ಸೇರ್ಕೊಂಡು ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂದ್ಕೊಂಡು ಕಲ್ಲಂಗಡಿನ ಭಾಗ ಮಾಡ್ಕೊಂಡು ತಿರ್ತಾ ಇನ್ನು ಬರ್ತಾ ಚಿಕನ್ನ ತೊಗೊಬಂದಿದ್ರು. ಸೊ ನಮ್ಮ ಅತ್ತಿಗೆ ಅವರು ಕೂತ್ಕೊಂಡು ಎಲ್ಲದನ್ನ ರೆಡಿ ಮಾಡ್ಕೊಡ್ತಾಯಿದ್ರು. ನಾನು ಚಿಕನ್ನ ಹೇಗೆ ಮಾಡೋದು ಅಂತ ಯೂಟ್ಯೂಬೆಲ್ಲ ನೋಡ್ಕೊಂಡು ಚಿಕನ್ ಸಾಂಬಾರು ಎಲ್ರಿಗೂ ಆಗೋ ಥರ ಮಾಡ್ತಾ ಇದ್ದೆ. ಜೊತೆಗೆ ಸ್ಪೆಷಲ್ಲಾಗಿರುವಂಥ ಒಳ್ಳೆಯ ಒಂದು ಗ್ರೇವಿ ಮಾಡಿದ್ರು ನಮ್ಮ ಅತ್ತಿಗೆ, ತುಂಬ ಚೆನ್ನಾಗಿತ್ತು. ಇನ್ನು ನಮ್ಮ ಮನೆಗೆ ನಮ್ಮ ಅತ್ತಿಗೆ ಮಕ್ಕಳು ಪರ್ಲ್ ಮತ್ತು ಪ್ರಿನ್ಸ್ ಮಯೂರು. ಆದರೆ ನನ್ನ ಮಗಳು ಮಾತ್ರ ಪ್ರೀತಿಯಿಂದ ಅವಳನ್ನ ಚೂಚು ಅಂತ ಕರೀತಾಳೆ, ಅವನನ್ನ ಸಿಸ್ಸಿ ಅಂತ ಕರೀತಾಳೆ. ನಮ್ಮ ಚುಚ್ಚು ಅವ್ರ ಸಾವಿತ್ರಮ್ಮ ಅವ್ರ ಹೆಲ್ಪ್ ತೊಗೊಂಡು ವಿಡಿಯೋ ನೋಡ್ಕೊಂಡು ಡ್ಯಾನ್ಸ್ ಮಾಡೋದು ಮಾಡ್ತಾ ಇದ್ಲು. ಅವರು ತುಂಬ ಚೆನ್ನಾಗಿ ಮಾಡಿದ್ಲು. ನಮ್ಮ ಮನೇಲಿ ಇವಳೇ ನಮ್ಮಲ್ಲಿ ಫಾಸ್ಟ್ ಲರ್ನರ್ ಆಗಿ ಇರೋದು. ಇನ್ನು ನಮ್ಮ ಸಿಸಿ ಡ್ಯಾನ್ಸ್ ಮಾಡು ಅಂತಂದರೆ ಇಲ್ಲ ಅನ್ಕೊಂಡು ಹೋದೆ, ತಿನ್ಕೊಂಡು ಮತ್ತು ಕೊನೆಗೆ ಬರ್ಬಾರ್ ಸ್ಟೆಪ್ಪಲ್ಲೆಲ್ಲ ಮಾಡಿ ಮಾಡಬಾರ್ ಸ್ಟೆಪ್ಪಲ್ಲೆಲ್ಲ ನೋಡಿಕೊಂಡು ಅಯ್ಯೋ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದ. ಇನ್ನು ಇವನು ನಾವೊಂಥರ ಸ್ಟೆಪ್ ಹೇಳ್ಕೊಟ್ರೆ ಅವನು ಇನ್ನೊಂಥರ ಸ್ಟೆಪ್ನ ಮಾಡಿಬಿಟ್ಟು ಹೇಗೋ ಹೀಗೋ ಡ್ಯಾನ್ಸ್ ಅಂತೂ ಮುಗಿಸ್ಬಿಟ್ಟ. ಸದ್ಯಕ್ಕೆ ಇದೇ ರೀತಿ ಇವತ್ತಿನ ಸಂಡೇನ ಮುಗಿಸ್ಬಿಟ್ಟು ಇದೇ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ಸಾವಿತ್ರಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.